ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಹಳೆ ಕಾಲದಲ್ಲಿ ಮಾಡ್ತಿರಲ್ಲ ಅದನ್ನು ಬೆಲ್ಲದನ್ನ ಮಾಡೋಣ. ಆವಾಗ ಸ್ವೀಟ್ ಪೊಂಗಲ್ ಅಂತಿರಲಿಲ್ಲ, ಬೆಲ್ಲದನ್ನ ಅಂತಿದ್ರು. ಅದಕ್ಕೆ ಹೆಚ್ಚಿಗೆ ಏನು ನಾವು ಸಾಮಾನುಗಳಿಲ್ಲ. ರೈಸು ಮತ್ತು ಹೆಸ್ರುಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ತೊಳ್ಕೊಳ್ಳೋಣ ಒಟ್ಟಿಗೆ. ತೊಳೆದು ನೋಡಿ, ಬೆಲ್ಲ ತೊಗೊಂಡಿದ್ದೀನಿ 2 ಹೆಚ್ಚು. ಈಗ ತೆಂಗಿನ ತುರಿನೂ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. 2 ಸ್ಪೂನ್ ತುಪ್ಪ ಹಾಕಿ ಎಲ್ಲನೂ ಕಾಯಿ ತುರಿನೇ ಹಾಕ್ತಾಯಿದ್ದೀನಿ ತುರಿದ್ಬಿಟ್ಟು. ಇವಾಗ ನೋಡಿ ಎಲ್ಲ ಬೆಂದಿದೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸೂಪರಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಕಡೆ ಎಲ್ಲನೇ ಮಿಕ್ಸ್ ಮಾಡೋಣ. ಎಲ್ಲ ಸ್ವಲ್ಪ ಬೆಂದಿದೆ ನೋಡಿ. ಎಲ್ಲ ತಿರ್ಸ್ಕೊಂಡಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡಿಕೊಂಡು ಸಾಕು. ತುಂಬ ಟೇಸ್ಟಾಗಿದೆ, ಗಮ್ಮ ಸ್ಮೆಲ್ ಬರ್ತಾಯಿದೆ. ಆಹಾ, ತುಪ್ಪ ಹಾಕಿದ್ವಲ್ಲ ಹಾಗಾಗಿ ತುಂಬ ಸ್ಮೆಲ್ ಬರ್ತಾಯಿದೆ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾದಂಥ ಪದಾರ್ಥ ಈಗ ನೋಡಿ, ತುಪ್ಪ ಹಾಕ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಒಣ ದ್ರಾಕ್ಷಿಗಳು ಮತ್ತು ಗೋಡಂಬಿ ಎಲ್ಲನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ. ಸಿಂಪಲಾಗಿ ಏಲಕ್ಕಿ ಕಾಯಿನ ಆಫ್ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಅದನ್ನು ವೀಡಿಯೋ ಮಾಡಲಿಲ್ಲ. ತುಂಬ ಘಮ ಘಮ ಅಂತ ಇದೆ. ಆಹಾ, ನೋಡಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗೆಲ್ಲ ಪರ್ಫೆಕ್ಟಾಗಿದೆ. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಮಕ್ಳಿಗೂ ಕೂಡ ಲಂಚ್ ಬಾಕ್ಸ್ ರೆಡಿ ಮಾಡ್ಬೋದು. ಮಕ್ಕಳು ಕೂಡ ಒಂದು ತುತ್ತು ಹೆಚ್ಚಾಗೆ ತಿಂತಾರೆ ಸ್ವೀಟ್ ಅಂದರೆ. ಹೊರಗಡೆ ಎಲ್ಲ ಹೋಗಿ ಏನೇನು ತಿನ್ನೋ ಬದಲು ಮನೇಲಿ ಈ ಥರ ಹಳ್ಳಿ ಸ್ಟೈಲಲ್ಲಿ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.